ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಡಿಸೈನ್ಗೆ ನಾನು 8 ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 6 ಎಳೆನೂ ಸಹ ತೊಗೋಬೋದು. ನೋಡಿ, ಮೊದಲಿಗೆ ಬಟ್ಟೆ ಒಳಗಡೆ ಹೀಗೆ ಕ್ರೋಶನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ ಲಾಕ್ ಆಯಿತು ಅಂದರೆ ಸಿಂಗಲ್ ಕ್ರೋಶ, ಎರಡೂ ಒಂದೇ. ಲಾಕ್ ಮಾಡ್ಕೊಂಡಾದ್ಮೇಲೆ 1 2 ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಇದ್ರ ಪಕ್ಕದಲ್ಲೇ ಬಟ್ಟೆಗೆ ಹಾಕಿ ಹೋಗಿ ದಾರನ ತಂದು, ಈಗ ಕ್ರೋಶ ಮೇಲೆ 3 ಲೂಪ್ ಇರುತ್ತೆ. 2ರಲ್ಲಿ 1, 2ರಲ್ಲಿ 1, ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈಗ ನೋಡಿ 1 2 3 ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಈಗ ಕಂಬ ಮಾಡ್ಕೊಂಡಿವಿ ಅಲ್ವಾ, 2 ಚೈನು ಮತ್ತು ಡಬಲ್ ಕ್ರೋಶ ಕಂಬ ಇದೆಯಲ್ಲ ಅದರೆರಡರ ಮಧ್ಯೆ ಹೋಗಿ ಹೀಗೆ ದಾರನ ತಂದು ಲಾಕ್ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇದನ್ನು ಪಿಕಾಟ್ ಅಂತ ಕರಿತೀವಿ. ಈಗ ಮತ್ತೆ ಕ್ರೋಶ ಮೇಲೆ ಒಂದು ಸಲ ತೊಗೊಂಡು ಇದು ಹಾಕಿದ್ದೀವಲ್ವ, ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಪಕ್ಕದಲ್ಲೇ ಹಾಕಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಎರಡರಲ್ಲೊಂದು ತೊಗೊಂಡು ಮತ್ತೆ 3 ಚೈನ್, ಈ ರೀತಿ 3 ಚೈನ ತೊಗೊಂಡು ಈ ಕಂಬದ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿ, ಲಾಕ್ ಮಾಡಾದಮೇಲೆ ಮತ್ತೆ ಕ್ರೋಶ ಮೇಲೆ ಇನ್ನೊಂದು ಸಲ ಥ್ರೆಡನ್ನು ತೊಗೊಂಡು ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಳಿ. ಮತ್ತೆ ಎರಡರಲ್ಲೊಂದು 1 2 3 ಚೈನ್ನ ಹಾಕ್ಕೊಂಡು ಕಂಬದ ಒಳಗಡೆ ಹೋಗಿ ಹೀಗೆ ಪಿಕೋಟ್ನ ಮಾಡ್ಕೋಬೇಕು. ನೋಡಿ, ಕ್ರೋಶ ಮೇಲೆ ಈ ರೀತಿ 3 ಲೂಪ್ ಬರುತ್ತೆ. ಈ 3ಅನ್ನು ಒಟ್ಟಿಗೆ ಹೀಗೆ ಇಟ್ಕೊಂಡು 3 ಒಳಗಡೆ ಒಂದೇ ಸಲ ಹೀಗೆ ಥ್ರೆಡನ್ನು ತೊಗೋಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಇದೇ ರೀತಿ ಈಗ ನಾವು ಈ ಸ್ಕ್ವೇರ್ ಬೀಡನ್ನು ಫಿಲ್ ಮಾಡ್ಕೋಬೇಕು. ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಬೀಡ್ ಒಳಗಡೆ ಹೋಗಿ ದಾರನ ತಂದು 3 ಲೂಪ್ ಇರುತ್ತೆ, ಅದರಲ್ಲಿ ಒಟ್ಟಿಗೆ ಹೀಗೆ ತಗೋಬೇಕು. ಹಾಫ್ ಡಬಲ್ ಕ್ರೋಶನ ಪೂರ್ತಿ ಈಗ ಕವರ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಒಂದು ಸೈಡು 5 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡಿಗೆ ಅದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಹೀಗೆ ತೊಳ್ಕೊಳ್ಳಿ, ಪ್ಲೇಸ್ ಆಗುತ್ತೆ. ನಿಮಗೀಗೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಕೆ ಬರಲ್ಲ ಅಂದರೆ ಮಾಮೂಲಿ ಸಿಂಗಲ್ ಕ್ರೋಶನೂ ಸಹ ಮಾಡ್ಕೋಬೋದು. ಒಂದೇ ಸಲ 3 ಲೂಪ್ ಒಳಗಡೆ ತೆಗಿಯೋಕ್ಕೆ ಬರೋಲ್ಲ ಅನ್ನೋದಾದರೆ ಕ್ರೋಶ ಮೇಲೆ ದಾರ ಹಾಕ್ಕೊಳ್ದೇನೆ ಹಾಗೆ ಸಿಂಗಲ್ ಕ್ರೋಶನ ಮಾಡ್ಕೊಂಡೋಗಿ. ನೋಡಿ, ಇದೇ ರೀತಿ ಹಾಫ್ ಡಬಲ್ ಕ್ರೋಶನ ಪೂರ್ತಿ ಹೀಗೆ ಕವರ್ ಮಾಡ್ಕೋಬೇಕು. ಟೋಟಲ್ ಇಲ್ಲಿ 20 ಹಾಫ್ ಡಬಲ್ ಕ್ರೋಶಗಳಾಗಿದೆ. ಈ ಸೈಡ್ 5, ಈ ಸೈಡ್ 5, ಈ ಸೈಡ್ 5, 4 ಕಡೆಯಿಂದ 20 ಆಗಿದೆ. ನೋಡಿ, ಈ ರೀತಿ ಫಿಲ್ ಮಾಡ್ಕೊಂಡಾದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡನ್ನು ತೊಗೊಳ್ಳಿ. ಹೀಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ನೋಡಿಕೊಂಡು ಅಲ್ಲಿಗೆ ಈಗ ಹಾಕಿ ಎರಡರಲ್ಲೊಂದು ಹೀಗೆ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 1 2 3 ಚೈನನ್ನು ಹಾಕ್ಕೊಂಡು ಇದ್ರ ಕೆಳಗಡೆ ಹೀಗೆ ಹೋಗಿ ದಾರನ ತಂದು ಹೀಗೆ ಹಾಕ್ಕೊಂಡ್ರೆ ಪಿಕೋ ಆಗುತ್ತೆ. ಈಗ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡಿ 3 ಚೈನ್ ಲಾಕ್ ಪಿಕೋನ ಮಾಡ್ಕೊಳ್ಳಿ. ನೋಡಿ, ಸ್ಟಾರ್ಟಿಂಗ್ ಹೇಗೆ 5 ಪೀಕೋನ ಮಾಡ್ಕೊಂಡಿದ್ವಿ ಅದೇ ರೀತಿ ಈ ಕಡೆನೂ ನಾವು 5 ಪೀಕೋನ ಮಾಡ್ಕೋಬೇಕು.
5 ಕಂಬ 5 ಪಿಕೋ. ನೋಡಿ ಈ ರೀತಿ ಬರುತ್ತೆ. ನೋಡಿ ಈಗ 5 ಪಿಕೋಟ್ ಆಗಿದೆ. ಈಗ ನೋಡಿ ಈ ರೀತಿ ಥ್ರೆಡ್ಡನ್ನು ತಗೊಂಡು ನೋಡಿ ಈ ರೀತಿ ಬೀಡನ್ನು ತೊಗೊಳ್ತಿದ್ದೀನಿ. ನೀವು ಸ್ಮಾಲ್ ಆದರೂ ತೊಗೋಬೋದು, ಇಲ್ಲ ಮೀಡಿಯಮ್ ಸೈಜ್ ಆದರೂ ತೊಗೋಬೋದು. ನಾನು ಮಾಮೂಲಿ ಹಾಕ್ತೀವಲ್ಲ ಸ್ಮಾಲು, ಅದಕ್ಕಿಂತ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೂ ಹಾಕಿ, ಸ್ಮಾಲ್ ಇದ್ರೂ ಹಾಕ್ಬೋದು, ಮೀಡಿಯಮ್ ಇದ್ರೂ ಹಾಕ್ಬೋದು. ಈ ರೀತಿ ಹಾಕ್ಕೊಂಡು 1 2 3 ಚೈನ ಹಾಕ್ಕೊಂಡು ಮತ್ತೆ ಹೀಗೆ ತಗೊಂಡು ಇನ್ನೊಂದು ಬೀಡನ್ನು ಹಾಕೋಣ. ಇನ್ನೊಂದು ಬೀಡನ್ನ ಹಾಕಿ ಬೀಡ್ ಲಾಕ್ನ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಇದು ಎಲ್ಲಿಗೆ ಬರುತ್ತೆ ಹೀಗೆ ಇಟ್ಕೊಂಡು ನೋಡ್ಕೊಳ್ಳಿ. ನೋಡಿಕೊಂಡು ಅಲ್ಲಿಗೆ ಹೀಗೆ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ಚೈನು ನಾವು ಕುಚ್ಚು ಕಟ್ಟೋದಕ್ಕೆ. ನೋಡಿ ಈಗ ಮತ್ತೆ 3 ಚೈನ್ನ ಹಾಕ್ಕೊಂಡು ಇದೇ ರೀತಿ 5 ಪಿಕೋಗಳನ್ನ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಹಾಕೋಬೇಕು. ಎಲ್ಲ ಒಂದೇ ಸಮ ಬಂದರೆ ಲುಕ್ ಅನ್ನೋದು ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ಟೆಪ್ ಇದೆ, ಸ್ಕಿಪ್ ಮಾಡಬೇಡಿ, ಹಾಗೇನೆ ನೋಡಿ. ನೋಡಿ ಇದೇ ರೀತಿ 5 ಕಂಬಗಳು ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವಿಲ್ಲಿ ಕ್ರೋಶ ಮೇಲೆ ಒಂದು ಸಲ ದಾರನ ತಗೋಬೇಕು. ಸ್ಕ್ವೇರ್ ಬೀಡನ್ನು ಹೀಗೆ ಇಟ್ಕೊಂಡು ಇದರೊಳಗಡೆ ಹೀಗೆ ಹೋಗಿ 3 ಲೂಪ್ ಬರುತ್ತೆ. 3 ಲೂಪಲ್ಲೂ ಒಂದೇ ಸಲ ತಗೋಬೇಕು. ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು ನಾವಿಲ್ಲಿ. ನೋಡಿ ಇದೇ ರೀತಿ ಪೂರ್ತಿ ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಕವರ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಂಡ್ರೂ ಆಗುತ್ತೆ. ಹಾಫ್ ಡಬಲ್ ಕ್ರೋಶ ಬರಲ್ಲ ಅನ್ನೋರು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ ರೀತಿ ಪೂರ್ತಿ ಕವರ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಹೀಗೆ ನೋಡ್ಕೊಳ್ಳಿ. ಹೀಗೆ ನೋಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಇಲ್ಲಿಗೆ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ 3 ಚೈನ್, ಮತ್ತೆ ಇಲ್ಲಿ 5 ಕಂಬ ಪಿಕೋ ಮಾಡ್ಕೋಬೇಕು. ಕಂಬಗಳು ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ನೀಟಾಗಿ ಕಾಣುತ್ತೆ. ನಾಲ್ಕಾಗಿದೆ, ಇನ್ನೊಂದನ್ನು ಹಾಕ್ಕೊಂಡು ನೋಡಿ 5 ಕಂಬ 5 ಪಿಕೋಟ್ ಆಗಿದೆ. ಈಗ ಶಾಂಪಾ ಕ್ಲಾತ್ ಆದ್ದರಿಂದ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ತಿದ್ದೀನಿ. ಫಸ್ಟು ಹೇಗೆ 2 ಚೈನನ್ನು ಹಾಕೊಂಡು ಕಂಬ ತೊಗೊಂಡಿದ್ವು ಹಾಗೆ ಕೊನೆಯಲ್ಲೂ 2 ಚೈನನ್ನು ಹಾಕೊಂಡು ಈ ಕಂಬದ ಪಕ್ಕದಲ್ಲೇ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಫೈನಲ್ ಆಗಿ ಈ ರೀತಿ ಬರುತ್ತೆ. ನಾವಿಲ್ಲಿ ಕುಚ್ಚನ್ನು ಕಟ್ಕೋಬೇಕು, ಇಲ್ಲಿ ಮತ್ತೆ ಇಲ್ಲಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ. ನೋಡಿ ಈಗ ಇನ್ನೊಂದು ಕಲರನ್ನು ತೊಗೊಂಡಿದ್ದೀನಿ, ನಾನಲ್ಲಿ ಆರೆಂಜ್ ಕಲರ್ನ ತೊಗೊಂಡಿದ್ದೀನಿ. ನಾವೇನಿಲ್ಲಿ ಸ್ಕ್ವೇರ್ ಹಾಕಿದ್ದೀವಿ ಅಲ್ವಾ, ನೋಡಿ ಸ್ಕ್ವೇರ್ ಡಿಸೈನ್ ಹಾಕಿದ್ದೀವಿ ಅಲ್ವಾ, ಇದು ಕಾರ್ನರ್ ಅಂದರೆ ಮೂಲೆ, ಈ ಮೂಲೆಯಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಸ್ಟೆಪ್ ಡಿಸೈನ್ ನೋಡಿ ಈ ರೀತಿ ತೊಗೊಂಡು ಥ್ರೆಡ್ಡನ್ನು ಹೀಗೆ ಹಿಂದೆ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ಈ ಕಾರ್ನರಲ್ಲಿ ಗ್ಯಾಪ್ ಕಾಣುತ್ತೆ ನೋಡಿ ಚೈನ್ ಕೆಳಗಡೆ, ಅಲ್ಲಿ ಹೋಗಿ ಹೀಗೆ ದಾರನ ತೊಗೊಬನ್ನಿ. ಹೀಗೆ ಎಳ್ಕೊಬಿಟ್ಟು 2 ಗಂಟನ್ನು ಹಾಕೋಬೇಕು. ಈ ರೀತಿ ನೋಡಿ ನೀಟಾಗಿ ಸ್ಟಿಪ್ಪಾಗಿ ಹಾಕೊಳ್ಳಿ, ಯಾಕೆಂದರೆ ಇದು ಅರ್ಧದಿಂದ ನಾವು ಹಾಕೊಳ್ತಾ ಇರೋದ್ರಿಂದ ಇಲ್ಲಿ ಸೆಕ್ಯೂರ್ ಆಗಿ ನೀಟಾಗಿರಬೇಕು. ಅದಕ್ಕೋಸ್ಕರ ನೀಟಾಗಿ ಹೀಗೆ 2 ನಾಟನ್ನು ಹಾಕೊಳ್ಳಿ. 2 ನಾಟನ್ನು ಹಾಕ್ಕೊಂಡು ಇಲ್ಲೇನು ಥ್ರೆಡ್ ಉದ್ದ ಬೇಡ ನಮಗೆ, ಶಾರ್ಟಾಗಿ ಕಟ್ ಮಾಡ್ಕೊಳ್ಳಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಹಿಂದೆ ಇದನ್ನು ಗಮ್ ಮಾಡ್ಕೋಬೇಕು. ಈಗ ನೋಡಿ ಇವೆಲ್ಲ ಹಾಕಿದ್ದೀವಿ ಅಲ್ಲೇ ಹೀಗೆ ಕ್ರೋಶನ ಹಾಕೊಳ್ಳಿ. ಈ ರೀತಿ ಒಂದು ಸಲ ತೊಗೊಂಡು
ಹೀಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೇಮ್ ನಾವಿಲ್ಲಿ ಹೇಗೆ ಪಿಕೋವನ್ನು ಮಾಡ್ಕೊಂಡ್ವಿ, ಪಿಕೋಟ್ ಇದೆಯಲ್ವಾ, ಇದನ್ನು ಹೇಗೆ ಮಾಡ್ಕೊಂಡ್ವಿ ಸ್ಟಾರ್ಟಿಂಗು ಅದೇ ರೀತಿ ಮಾಡ್ಕೋಬೇಕು. 1 2 ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಪಕ್ಕದಲ್ಲಿ ಇದೆಯಲ್ವಾ ಹಾಫ್ ಡಬಲ್ ಕ್ರೋಶ ಮಧ್ಯೆ ಒಂದೊಂದು ಕಂಬಗಳಾಗಿದೆ ಅಲ್ವಾ, ಅದರೊಳಗಡೆ ನಾವು ಈಗ ಈ ರೀತಿ ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶನ ಮಾಡಿಕೊಂಡು ನೋಡಿ 1 2 3 ಚೈನ್ನ ಹಾಕ್ಕೊಂಡು ಈ 2 ಚೈನು ಮತ್ತು ಕಂಬ ಏನಿದೆ ಅದ್ರ ಮಧ್ಯದಲ್ಲಿ ಹೋಗಿ ಹೀಗೆ ತಂದು ಹೀಗೆ ಹಾಕೋಬೇಕು. ಸೇಮ್ ಕೆಳಗಡೆ ಹೇಗೆ ಪಿಕೋಟ್ನ ಮಾಡ್ಕೊಂಡ್ವಿ ಅದೇ ರೀತಿ ಇಲ್ಲೂ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡೆ. ಈಗ ನೋಡಿ ಈ ರೀತಿ ಕ್ರೋಶ ಮೇಲೆ 3 ಲೂಪ್ ಇದೆ, ಎರಡರಲ್ಲೊಂದು ಹಾಕೊಳ್ತೀನಿ. ಈ ರೀತಿ ಹಾಕ್ಕೊಂಡು 3 ಚೈನ್ನ ಹಾಕೊಳ್ತೀನಿ. 1 2 3 ಚೈನ್ನ ಹಾಕ್ಕೊಂಡು ಈ ಕಂಬದ ಮಧ್ಯೆ ಹೋಗಿ ಹೀಗೆ ಪಿಕೋನ ಮಾಡ್ಕೋಬೇಕು. ಸೇಮ್ ಅದೇ ರೀತಿ ಈಗ ನಾವು ಫಿಲ್ ಮಾಡ್ಕೊಂಡು ಹೋಗೋಣ. ತುಂಬ ಗ್ರ್ಯಾಂಡಾಗಿ ತುಂಬ ನೀಟಾಗಿ ಒಂದು ಪೆಟಲ್ ಫ್ಲವರ್ ರೀತಿ ಕಾಣುತ್ತೆ. ನೀವು ಗ್ರ್ಯಾಂಡಾಗಿ ಬೇಕು ಅಂದರೆ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಜಾಸ್ತಿ ಬೀಡ್ ಬಳಸದೇ ಇರೋ ಹಾಗೆ ಇದರಲ್ಲಿ ಗ್ರ್ಯಾಂಡಾಗಿ ಡಿಸೈನ್ ಅನ್ನೋದು ಬರುತ್ತೆ. ಹೀಗೆ ಒಂದು ಕಂಬದ ಪಕ್ಕದಲ್ಲೇ ಮಾಡ್ಕೊಂಡು ಹೋಗಬೇಕು. ಎಷ್ಟು ಫಿಲ್ ಆಗುತ್ತೆ ಅಷ್ಟಕ್ಕೂ ನಾವೀಗ ಪೆಟಲ್ಗಳನ್ನ ಮಾಡ್ಕೊಂಡು ಹೋಗೋಣ ಪಿಕೋನ. ನೋಡಿ ಈ ರೀತಿ ಬರುತ್ತೆ, ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾವು ಸ್ಯಾರಿ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕೊಳ್ತೀವಿ ಅಲ್ವಾ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇದೇ ರೀತಿ ನಾನಿಲ್ಲಿ ಪೂರ್ತಿ ಮಾಡ್ಕೊಳ್ತೀನಿ. ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಅಲ್ಲಿ ಕಾರ್ನರಿಂದ ತೊಗೊಂಡು ಇಲ್ಲಿ ಕಾರ್ನರ್ ತನಕ ನಾವು ಮಾಡ್ಕೋಬೇಕು. ಈ ರೀತಿ ಹಾಕೊಂಡಾದ್ಮೇಲೆ 2 ಚೈನ್ನ ಹಾಕ್ಕೊಂಡು ಮೊದಲು ಹೇಗೆ 2 ಚೈನ್ನ ತೊಗೊಂಡಿದ್ವಿ ಅದೇ ರೀತಿ ಎಡ್ಜಲ್ಲೂ ತೊಗೊಂಡು ಮತ್ತೆ 1 ಚೈನನ್ನು ಹಾಕೊಳ್ಳಿ. ಏಕೆಂದರೆ ಅಲ್ಲಿ ಸ್ಟಾರ್ಟಿಂಗು ನಾವು ನಾಟ್ನ ಹಾಕೊಂಡಿದ್ವಿ, ಇಲ್ಲಿ ನಾಟ್ ಹಾಕೊಂಡಿಲ್ಲ, ಅದಕ್ಕೆ 1 ಚೈನನ್ನು ಹಾಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ. ಮತ್ತು ನಾವು ಹಿಂದೆ ಇದು ಲೆಂತ್ ಬೇಡ, ಈ ರೀತಿ ಚಿಕ್ಕದಾಗಿ ಟ್ರಿಮ್ನ ಮಾಡಿಕೊಂಡು ಹಿಂದೆ ಗಮ್ಮಲ್ಲಿ ಈ ರೀತಿ ಅಂಟಿಸ್ಕೋಬೇಕು. ಹೀಗೆ ಹಿಂದೆ ಈ ರೀತಿ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಕಾಣುತ್ತೆ. ನೋಡಿ ಹೀಗೆ ಸ್ವಲ್ಪ ಹೀಗೆ ಗಮ್ಮನ್ನು ಹಾಕೋಬೇಕು. 2 ಕಡೆ ಹಾಕೊಳ್ಳಿ ನೀಟಾಗಿ. ಈ ರೀತಿ ನೀಟಾಗಿ ಹಿಂದ್ಗಡೆ ಗಮ್ ಮಾಡಿಬಿಟ್ರೆ ಈ ರೀತಿ ಗಮ್ನ ಮಾಡಿಬಿಟ್ರೆ ನೀಟಾಗಿ ಸೆಕ್ಯೂರ್ ಆಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನೀಟಾಗಿ ಗಮ್ ಮಾಡಿಬಿಡಿ. ಈಗ ಏನೂ ಆಗೋದಿಲ್ಲ, ಅದು ಗಮ್ ಹಾಕಿದ್ಮೇಲೆ ನೋಡಿ ಫ್ರಂಟಲ್ಲಿ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನಾವು ಎಲ್ಲ ಸ್ಕ್ವೇರ್ ಬೀಡ್ಗಿನೂ ಇದೇ ರೀತಿ ಡಿಸೈನ್ನ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ವರ್ಕ್ ಎಲ್ಲ ಮುಗಿದ್ಮೇಲೆ ಫೈನಲ್ ಲುಕ್ ಹೀಗಿರುತ್ತೆ. ನಾನು ಕುಚ್ಚನ್ನು ಸಹ ಕಟ್ಕೊಂಡಿದ್ದೀನಿ ನೋಡಿ, ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನಾವಿಲ್ಲಿ ಖಾಲಿ ಇದೆ ಅಂತ ಅಂದರೆ ಇಲ್ಲಿ ಬೇಕು ಅಂದರೆ ನಾವು ಒಂದೊಂದು ಬೀಡನ್ನು ಸಹ ಹಾಕೋಬೋದು. ಇಲ್ಲಿಗೆ ಓಲಿರುತ್ತೆ ಅಲ್ವಾ ಮಾಮೂಲಿ ಕುಚ್ಚಂದು ಬೀಡ್ಗಳಿಗೆ, ಅದಕ್ಕೇ ಸೂಜಿ ದಾರದಿಂದ ನಾವು ನೀಟಾಗಿ ಬಟ್ಟೆಗೆ ಸ್ಟಿಕ್ನ ಮಾಡ್ಕೋಬೋದು. ಈ ಥರ ಬೀಡ್ಗಳನ್ನ ಇದೇ ಆಗಬೇಕು ಅಂತಿಲ್ಲ, ನಿಮ್ಮ ಹತ್ರ ಯಾವುದಾದ್ರೂ ಫ್ಲವರ್ ಬೀಡು ಏನಾದರೂ ಇದ್ದರೆ ಈ ರೀತಿ ಬೇಕು ಅಂದರೆ ನಿಮಗೆ ಈ ರೀತಿನೂ ಮಾಡ್ಕೋಬೋದು. ಬೀಡೇನು ಬೇಡ ಅಂದರೆ ಈ ರೀತಿ ಪ್ಲೈನಾಗೂ ಸಹ ಇಟ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದು ಸಲ ನಿಮ್ಮ ಸೀರೆಗೆ ಹಾಕಿ ನೋಡಿ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈ ರೀತಿ ಡಿಸೈನ್ನ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಖಂಡಿತ ಮಾಡ್ತೀರಿ ಅಲ್ವಾ. ಓಕೆ ಫ್ರೆಂಡ್ಸ್, ಇದೇ ರೀತಿ ನಾನು ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳನ್ನ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.